ಪ್ರಾರಂಭ ಮಾಡಿದ್ದು 2004ರಲ್ಲಿ ಏನು ಅವತ್ತಿನ ಪ್ರಧಾನಮಂತ್ರಿಯಾದ ದಿವಂಗತ ಮನಮೋಹನ್ ಸಿಂಗ್ ಅವರು ಹಳ್ಳಿಗಳಲ್ಲಿ ರಸ್ತೆ ಚರಂಡಿಗಳನ್ನ ಮಾಡ್ಲಿಕ್ಕೆ, ದಾರಿಗೆ ಹೋಗ್ಲಿಕ್ಕೆ, ತೋಟಗಳಿಗೆ ಮಾಡಿದ್ದಾರೆ. ಆದ್ರೆ ಈಗ ಏನಾಗಿದೆ, ನರೇಗಾ ಯೋಜನೆಯಡಿ ಈಗಾಗಲೇ ಅದರಲ್ಲೂ ನಾವು ಮಲೆನಾಡಲ್ಲಿ ಮನೆಗಳನ್ನ ಬೆಟ್ಟ ಗುಡ್ಡ ಸಾಲಿನಲ್ಲಿ ಕಟ್ಕೊಂಡಿದ್ದೇವೆ, ಇಳಿಜಾರು ಪ್ರದೇಶಗಳಲ್ಲಿ ಕಟ್ಟಿದ್ದೀವಿ. ಅದು ಸರ್ವೇ ಸಾಮಾನ್ಯ. ಈ ಹಿಂದೆ ನರೇಗಾ ಯೋಜನೆಯಲ್ಲಿ ಈ ಮನೆಗಳ ಪಕ್ಕದಲ್ಲಿರ್ತಕ್ಕಂಥ ತಡೆಗೋಡೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ, ಫ್ಲಡ್ ರಿಟೈನಿಂಗ್ ವಾಲ್ ಮಾಡ್ಲಿಕ್ಕೆ ಅವಕಾಶ ಇತ್ತು. ಬಹಳ ಮಳೆ ಹೆಚ್ಚು ಮಲೆನಾಡಲ್ಲಿ ಬರೋದ್ರಿಂದ ನಮ್ಮ ಮನೆಗಳು, ರಸ್ತೆಗಳು ಮತ್ತೆ ಜಮೀನು ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತವೆ. ಅಂತಹ ಸಂದರ್ಭದಲ್ಲಿ ತಡೆಗೋಡೆನ NRIG ನಲ್ಲಿ ಕಟ್ಕೊಳ್ತಾ ಇದ್ವಿ. ಆದ್ರೆ 22-23ರಲ್ಲಿ ಇಲಾಖೆ ವತಿಯಿಂದ ಹೊರಡಿಸಿರ್ತಕ್ಕಂಥ ನರೇಗಾ ಯೋಜನೆಯಡಿ ಕೈಗೊಳ್ಳಬಹುದಾದ ಕಾಮಗಾರಿಗಳ ಪಟ್ಟಿನಲ್ಲಿ ಈ ತಡೆಗೋಡೆಗಳನ್ನ ಕೈ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. 266 ಕಾಮಗಾರಿಗಳ ಪೈಕಿ ತಡೆಗೋಡೆ ನಿರ್ಮಾಣಕ್ಕೆ ಅನುಮತಿ ನೀಡದೇ ಇರೋದ್ರಿಂದ ಈ ಕಾಮಗಾರಿ ಕೈಗೊಳ್ಳಕ್ ಆಗದಲೆ ಮಲೆನಾಡಲ್ಲಿ ವಾಸ ಇರ್ತಕ್ಕಂಥವ್ರು, ಬಡವರು, ಹಿಂದುಳಿದ ವರ್ಗದವರು, ದಲಿತರೇ ಹೆಚ್ಚಿರ್ತಕ್ಕಂಥ ಜಾಗದಲ್ಲಿ ಅವರಿಗೆ ಈ ಒಂದು ಅವಕಾಶ ಇಲ್ಲದೇ ಬಹಳ ತೊಂದರೆ ಆಗಿದೆ ಅನ್ನೋದು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ, ಮಂತ್ರಿಗಳ ಗಮನಕ್ಕೆ ಅಧ್ಯಕ್ಷರ ಮುಖಾಂತರ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ, ನನಗೆ ಇರುವ ಮಾಹಿತಿ ಪ್ರಕಾರ ಈ ನರೇಗಾ ಯೋಜನೆ 75% ಭಾಗ ಕೇಂದ್ರ ಸರ್ಕಾರ, 25% ಭಾಗ ರಾಜ್ಯ ಸರ್ಕಾರ. ನಮ್ಮ ಜಿಲ್ಲೆನಲ್ಲಿ ಇದು ರಾಜ್ಯದಿಂದಲೇ ಗೊತ್ತಿಲ್ಲ, ನಮ್ಮ ಜಿಲ್ಲೆನಲ್ಲಿ ರಾಜ್ಯದಿಂದ ಬರಬೇಕಾದಂತ 25% ನರೇಗಾ ಹಣವನ್ನ ಏನು NMR ಮತ್ತೆ ಸಾಮಗ್ರಿ ಮೊತ್ತಕ್ಕೆ ಅದರಲ್ಲಿ 25% ರಾಜ್ಯ ಸರ್ಕಾರದ ಅನುದಾನ ಬಂದಿದೆ. ಆದ್ರೆ 75% ಅನುದಾನ ಕೇಂದ್ರ ಸರ್ಕಾರದಿಂದ ನರೇಗಾ ಬಂದಿಲ್ಲ. ನಾವು ಅಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ, EOನ ಪ್ರಶ್ನೆ ಮಾಡಿದಾಗ ಅಲ್ಲಿ ಹೇಳೋ ಉತ್ತರನ ನಾನು ಸದನದಲ್ಲಿ ಹೇಳಕ್ ಆಗ್ತಾ ಇಲ್ಲ. ಈಗ ನೋಡಿ, ನನಗೆ ಜಿಲ್ಲೆಗೆ ಬಾಕಿ ಇರುವ ಪ್ರಶ್ನೆ 95 ಕೋಟಿ NMR ಹಣ, 10 ಕೋಟಿ ಸಾಮಗ್ರಿ ಮೊತ್ತ ಕೊಡ್ಬೇಕು. ಅದನ್ನ ಯಾವಾಗ ಮಾನ್ಯ ಸಚಿವರು ಉತ್ತರ ಕೊಡ್ಬೇಕು. ಮಾನ್ಯ ಸದಸ್ಯರು ಮೊದಲೇ ಚೆನ್ನಾಗಿ ಹೇಳಿದ್ರು, ಅದೇ ಸಮರ್ಥ ಮಂತ್ರಿ ಇದ್ದೇನೆ, ಆದ್ರೆ ಆದ್ಮೇಲೆ ತೊಂದರೆ ಆಯ್ತು. ಈಗಾಗ್ಲೇ ಅವ್ರು ಹೇಳ್ದಂಗೆ ಅದೇ ಆದ್ರೆ ಇಂಪಾರ್ಟೆಂಟ್ ಅಂತ. ಈಗ ಅಷ್ಟೇ ಸಾಕಲ್ಲ ಸರ್ ನಮಗೆ ಒಗ್ಗರಣೆ ಬಿದ್ರಲ್ಲಿ. ಮಾನ್ಯ ಅಧ್ಯಕ್ಷರೇ, ಅವರು ನಮ್ಮ ತಿಮ್ಮಯ್ಯ ಅವರು ಏನ್ ಕೇಳಿರೋ ಪ್ರಶ್ನೆ ಇದೆ, ತಡೆಗೋಡೆ ಬಗ್ಗೆ ಇದೆ. ಮನ್ರೇಗಾ ಉದ್ಯೋಗ ಅಧ್ಯಕ್ಷ ನೀವು ತಿಮ್ಮಯ್ಯ ಅಂತ ಕರೆದು ಈಗ ಸಚಿವರು ಎಲ್ಲ ತಿಮ್ಮಯ್ಯ ಅಂತ ಕರೆಯಕ್ಕೆ ಶುರು. ಸಾರಿ, ದಯವಿಟ್ಟು ತಮ್ಮಯ್ಯ, ಯಾರು ಕೂಡ ಅವರ ತಿಮ್ಮಯ್ಯ ಅಂತ ಕರಿಬೇಡಿ, ತಮ್ಮಯ್ಯ ಅಂತಾನೆ ಕರೀರಿ. ದಯವಿಟ್ಟು ತಿಮ್ಮಯ್ಯ ಅಂತ ಕರೆದ್ರೆ ದಂಡ ವಿಧಿಸಲಾಗುವುದು. ಈ ಹೆಸರಿನಲ್ಲಿ ವ್ಯತ್ಯಾಸ ಆದ್ರೆ ಹೇಗಾಗುತ್ತೆ ಅಂತ ನನ್ಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಧ್ಯಕ್ಷ. ನಂಗೆ ಯಾವಾಗ್ಲೂ ಪ್ರಿಯಾಂಕಾ ಅಂದ್ಬಿಟ್ಟು ನಮ್ಗೆ ನಮ್ದು ಜೆಂಡರೇ ಚೇಂಜ್ ಮಾಡ್ಬಿಡ್ತಾರೆ. ದಯವಿಟ್ಟು ಕ್ಷಮೆ ಇರಲಿ. ಮಾನ್ಯ ಸದಸ್ಯರು ಹೇಳ್ದಂಗೆ ಅಧ್ಯಕ್ಷರೇ, ಉದ್ಯೋಗ ಖಾತ್ರಿನಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ನಿಷೇಧ ಯಾವುದೇ ಇಲ್ಲ. ಸೊ ದಯವಿಟ್ಟು ಅಂತ ಮಾಹಿತಿ ಯಾರನ್ನ ಅಲ್ಲಿ ಸ್ಥಳೀಯ ನಮ್ಮ ಆಫೀಸರ್ಸ್ಗಳು ಕೊಟ್ಟಿದ್ರೆ ಅದು ತಪ್ಪು ಮಾಹಿತಿ ಇದೆ ಅಧ್ಯಕ್ಷರೇ. ಅದು ಯಾವುದೇ ರೀತಿಯಾದಂತ ಅವರಿಗೆ ನಿಷೇಧ ಇಲ್ಲ. ಸೊ ಅದನ್ನ ದಯವಿಟ್ಟು ನಾನು ಕೂಡ CEO ಹತ್ರ ಮಾತನಾಡಿ ಅಂತದ್ ಯಾವ್ದಾದ್ರು ಅಲ್ಲಿ ಲೋಕಲ್ ಅಲ್ಲಿ ಏನಾದ್ರು ಆರ್ಡರ್ ಇಶ್ಯೂ ಮಾಡಿದ್ರೆ ಐ ವಿಲ್ ಲುಕ್ ಇನ್ ಟು ದಟ್. ಬಟ್ ಆಸ್ ಆಫ್ ನೌ ಯು ಆರ್ ಫ್ರೀ ಟು ಕನ್ಸ್ಟ್ರಕ್ಟ್ ದ ಎಂಬ್ಯಾಂಕ್ಮೆಂಟ್ ಸರ್. ಅದು ಹೊರತುಪಡಿಸಿ ಸರ್, ಅವರು ಬಹಳ ಒಂದು ಪ್ರಮುಖವಾದಂತ ಪ್ರಶ್ನೆ ಕೇಳಿದ್ದಾರೆ. ಮೆಟೀರಿಯಲ್ ಬಿಲ್ಸ್ ತಾವು ಇನ್ನ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ. ಈಗಾಗಲೇ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರ್ದಿದ್ದೀನಿ. ಬಿಡುಗಡೆ ಮಾಡಿದ ತಕ್ಷಣ ಅದನ್ನು ಕೂಡ ನಾವು ತಲುಪಿಸ್ತೀವಿ. ಅದ್ರ ಜೊತೆಗೆ 15ನೇ ಹಣಕಾಸಿನಿಂದ ಸುಮಾರು 2500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ. ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ನಿನ್ನೆ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ. ಅವ್ರಿಗೆ ಕೂಡ ಆಶ್ವಾಸನೆ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ನಾವು ಏನ್ ಮನವಿ ಮಾಡ್ಕೊಂಡಿದ್ದೀವಿ, ಅದು ಆದಷ್ಟು ಬೇಗ ಸ್ಪಂದಿಸಿದ ತಕ್ಷಣ ನಾವು ನಮ್ಮ ಪಂಚಾಯತ್ಗಳಿಗೆ ನಾವು ತಲುಪಿಸ್ತೇವೆ ಅಧ್ಯಕ್ಷರೇ. ನಮ್ಮ ರಾಜ್ಯ ಸರ್ಕಾರದ ಏನು ಭಾಗ ಇದೆ ಅದನ್ನ ನಾವಾಗ್ಲೇ ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅವರ ಒಂದು ಇನ್ನೊಂದು ವೈಯಕ್ತಿಕ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅಧ್ಯಕ್ಷರೇ, ಈಗ ತಮ್ಮ ಮುಖಾಂತರ ಇಲ್ಲಿ